ಸೂಪರ್ 3 ಆರಂಭ ಮಾಡೋಣ ಬನ್ನಿ. ಎಸ್ ವೀಕ್ಷಕರೇ, ವಿಜಯಪುರದಲ್ಲಿ ನಿನ್ನೆ ರಿಪಬ್ಲಿಕ್ ಕನ್ನಡ ಸುದ್ದಿ ಸಂಚಲನ ಸೃಷ್ಟಿ ಮಾಡಿತ್ತು. ನಮಗೆ ಸಂಚಲನ ಮತ್ತೊಂದು ಮಗದೊಂದು ಅಲ್ಲ, ನಮಗೆ ಆ ಬಡ ತಾಯಂದಿರ ಮಕ್ಕಳು ಇಟ್ಟಿಗೆ ಕೆಲಸ ಮಾಡ್ತಾ ಇರುವಂಥ ಮಕ್ಕಳಿಗೆ ಹೊಡೆದ ನಂತರ ಅಲ್ಲಿಯ ಲಕ್ಷ್ಮಣ್ ನಿಂಬರಗಿ ಅವರು SP ಅವರ ಆದೇಶದ ಮೇರೆಗೆ ಅದೇ ಥರ ಅವರನ್ನು ಕುಂಟಿಸ್ತಾ ಬಂದು ಅಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹಿಂಸೆಗೆ ನಾವು ಯಾವತ್ತೂ ಕೂಡ ಪ್ರಚೋದನೆ ಕೊಡ್ತಾ ಇಲ್ಲ. ಆದರೆ ಬಡವರ ಮೇಲಿನ ಹಿಂಸೆ ತಾರಕಕ್ಕೇರಿದಾಗ ಏನು ಮಾಡದೆ ವಿಧಿ ಇಲ್ಲ, ಏಟಿಗೆ ಎದಿರೇಟು ಹೊಡಿಲೇಬೇಕಾಗತ್ತೆ. ಬನ್ನಿ, ಈ ಬ್ರೇಕಿಂಗ್ ನ್ಯೂಸ್. ಈಗ ಮತ್ತೊಂದು ವಿಡಿಯೋ ಲೀಕ್ ಆಗಿದೆ. ಇಟ್ಟಿಗೆ ಬಟ್ಟಿಯ ಮತ್ತೊಂದು ಹಿಂಸೆ ವಿಡಿಯೋ ರಿಲೀಸ್ ನೋಡಿ. ಅಷ್ಟು ಮಾತ್ರ ಅಲ್ಲ, ಅವರ ಕಾಲು ಹೊಡೆದ್ರಲ್ಲ, ಕೈ ಹೊಡೆದಿದ್ದಾರೆ ನೋಡಿ, ಅದು ತೋರಿಸ್ತೀನಿ. ಅಯ್ಯೋ ಯಪ್ಪ, ಬಿಡ್ರು ಅಂದರು ಬಿಡಲಿಲ್ಲ ದುರುಳರು. ನೋಡಿ, ನಿನ್ನೆ ಕಾಲು ಹೊಡೆದ್ರಲ್ವಾ, 5 ಜನ ಕಾಲು ಹೊಡೆದವ್ರಿಗೆ ಹೆಂಗೆ ಏರೋಪ್ಲೇನ್ ಹತ್ತಿಸ್ಬೇಕು ಎಲ್ಲ ಹತ್ತಿಸಿದ್ರು. ಇವತ್ತು ಮತ್ತೊಂದು ವಿಡಿಯೋ ಬಿಡುಗಡೆ ಆಗಿದೆ. ಅದೇ ಪಾಪದ ಮಕ್ಕಳಿಗೆ 2-3 ಏನಿದ್ರಲ್ಲ, ಕೈ ಹೊಡೆದಿದ್ದಾರೆ ಸರ್, ತಾಲಿಬಾನ್ ರೀತಿಯಲ್ಲಿ ನೋಡಿ. ಕೈ ಇವತ್ತು ಕೈ ಸಾರಿ ಕೈ ಅಗಲ ಮಾಡಲ್ಲ, ಕೈ ಅಗಲ ಮಾಡಿ ನೋಡಿ. ಹಿಂಗಿಟ್ಟು ಹೊಡಿಯೋದು ಅಲ್ರಿ. ಏನಾಗ್ತಾ ಇದೆ? ಭಯ ಬೇಡ ಅವ್ರಿಗೆ? ಏನಾಗ್ತಿದೆ ರಾಜ್ಯದಲ್ಲಿ? ಸಿದ್ದರಾಮಯ್ಯನವ್ರ ಹತ್ರ ರೇಪ್ ಅವ್ರ ಕಾಲದಲ್ಲಿ ಆಗಿಲ್ವಾ? ಸಿದ್ದರಾಮಯ್ಯನವರೇ, ಏನು ಮಾತಾಡ್ತಾ ಇದ್ದೀರಿ ನೀವು? ನಿಮಗಿರುವಂಥ ಗೌರವ ಏನು ಸಿದ್ದರಾಮಯ್ಯನವರೇ? ಆ ಥರನ ಮಾತಾಡೋದು. ಆಮೇಲೆ ಹೋಮ್ ಮಿನಿಸ್ಟರ್ ಹತ್ರ ಕೇಳಿದ್ರೆ ಅವರು ಮಾಡ್ತಾರೆ. ಏನು ಮಾತಾಡ್ತೀರಿ? ನಿಮಗೆಲ್ಲ ಏನಾಗಿದೆ? ನಿಮಗೆ ಯಾಕೆ ಇಂಜೆಕ್ಷನ್ ಕೊಟ್ಟಂಗೆ ಮಾತಾಡ್ತಾ ಇದ್ದೀರಿ ಪ್ರತಿಯೊಬ್ಬರು ಕೂಡ? ಸಿದ್ದರಾಮಯ್ಯ ಹೇಳ್ತಾರಲ್ಲ, ನಾನು ಅಹಿಂದ ನಾಯಕ. ಅಹಿಂದ ಮಕ್ಕಳಿಗೆ ಹೊಡಿತಿರೋದಲ್ಲಿ. ಸಾರಿ, ನಾನು ಇಲ್ಲಿ ಜಾತಿ ತರ್ತಾ ಇಲ್ಲ, ನನಗದು ಬೇಕು ಆಗಿಲ್ಲ. ಅಲ್ಲಿ ಒಬ್ಬ ಮತ್ತೊಂದು ಜಾತಿಯವನಿಗೆ ಮತ್ತೆ ಯಾವನಿಗೆ ಆ ಥರ ಹೊಡೆದಿದ್ರು ಕೂಡ ನಾನು ಬಿಡ್ತಾ ಇರಲಿಲ್ಲ ಸರ್. ಇದು ನನ್ನ ಪಾಲಿಸಿ. ಈ ಥರ ಹೊಡೆದು ಹೊರಿಯಲ್ವಾ ಸರ್? ನೋಡಿ ಅಲ್ಲಿ. ಆಮೇಲೆ ಹಿಂಗೆ ಹೊಡೆದ ನಂತರ ಯಾರು ಟ್ರೈನಿಂಗ್ ಕೊಟ್ಟರು ಇವ್ರನ್ನ? ಹೆಂಗೆ, ಎಷ್ಟು ರಾಕ್ಷಸರು, ಎಷ್ಟು ರಾಕ್ಷಸ ಮನಸ್ಥಿತಿ ಇರ್ಬೋದು ಇವ್ರದ್ದು. ಆಮೇಲೆ ಅವನು ಹೆಂಗಿದೆ ನೋಡಿ, ಆರಾಮಾಗಿದ್ದಾನೆ, ಫಸ್ಟ್ ಕ್ಲಾಸ್ ಆಗಿದ್ದಾನೆ, ತಿಂದು 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 ತಾಂಡಿಗ. ಬಿಡಬೇಕಿತ್ತು ಸರ್. ಥ್ಯಾಂಕ್ ಯು. ನೀವು ವಿಜಯಪುರ ರಾಜ್ಯದೆಲ್ಲೆಡೆ ಕಡೆ ಇಲ್ಲ, ಅದ್ಭುತವಾಗಿ ಮಾಡಿದ್ರಿ. ನನಗೆ ಅದ್ಭುತವಾಗಿ ಮಾಡಿದ್ರಲ್ಲ. ಸಮಾಜ ಅಂಥ ಒಂದು ನಿರ್ಧಾರ ಕೈಗೊಳ್ಳುವಾಗ, ಮಾಲೀಕರು ನಿರ್ಧಾರ ಕೈಗೊಳ್ಳುವಾಗ ಯಮಗುಂಡಿಗೆ ಆ ಗುಂಡಿಗೆಯಲ್ಲಿ ಯಮ ಭಯ ಬೇಕು. ಸತ್ತೋಗ್ಬಿಡ್ತೀನಿ ನಾನು, ಬಿಡಲ್ಲ ಇವರು ಅಂತೇಳಿ. ನಿನ್ನೆಯಿಂದ ಇಲ್ಲಿ ತನಕ ವಾಹ್ ನೋಡಿ. ಬಿಡ್ಬೇಕು ಸರ್ ಇವರು. ಹಾಗಿದ್ರೆ ಇವತ್ತು ನೀವು ಕರೆ ಮಾಡಿ ಮಾತಾಡ್ಬೋದು. ನಂಬರ್ 1, ವಿಜಯಪುರ ಪೊಲೀಸರು ನಾವು ವರದಿ ಮಾಡಿದ ನಂತರ ಅದೇ ಥರ ಹೆಂಗೆ ಹೊಡೆದ್ರ ಇವರು, ಅದೇ ಥರ ಹೊಡೆದವ್ರನ್ನ ಕುಂಟುವಂಗೆ ಮಾಡಿದ್ದಾರೆ. ಇಡೀ ರಿಪೋರ್ಟ್ ನೋಡ್ಕೊಂಬನ್ನಿ. ನೋಡಿ ವೀಕ್ಷಕರೇ, ಇವರು ಸಂಕ್ರಾಂತಿಗೆ ರಜೆಗೆ ಹೋಗ್ತಾರೆ, ಕೆಲಸಕ್ಕೆ ಬನ್ನಿಂದ ಕರೀತಾರೆ. ಇಲ್ಲ ಸರ್, ತುಂಬ ಕೆಲಸ ಮಾಡ್ತಾ ಇದ್ರಿ, ಬರಲ್ಲ. ಆಯ್ತಾ, ನಿಮ್ಮ ಸಂಬಳ ಇದೆ, ತಗೊಂಡೋಗಿ ಅಂತ ಕರೆಸಿ ಹಿಂಗೆ ಹೊಡಿಯೋದು. ಕೆಮ್ಮು ರಾಥೋಡ್ ಮಾಲೀಕ ಅಂತ ಇವ ಮಾಲೀಕ. ಆ 5 ಜನರನ್ನ ನಾವು ಆಧಾರ್ ಕಾರ್ಡ್ ಸಮೇತ ಹುಡುಕ್ತೀವಿ. ಒಂದೋ ಗಡಿಪಾರು ಮಾಡಬೇಕು. ಇಲ್ಲ, ಕೆಮ್ಮು ರಾಥೋಡಿದಾನಲ್ಲ, ಆತನನ್ನ ಉಲ್ಟಾನ ತರ್ಸಿ ಹೊಡಿಬೇಕು ನೀವು. ರಾಕ್ಷಸರಿಗೆ ಬುದ್ಧಿ ಕಲಿಸಿದ ಕಾಕಿ ಪಡೆ. ಆ ಒಂದು ಪೂರ ಕಾಲ ಏನಾಗಿಲ್ಲ, ಪೂರ ಅವನ ಮಗಳ ಕೊಂಡ. ಆ 2 ಆ 3 ಆ 4 ಆ 5 ಆ
ನೋಡಿ ಒಬ್ಬೊಬ್ರು ಹೇಗೆ ಕುಂಟುತ್ತಾ ಹೊರಗಡೆ ಬರ್ತಿದ್ದಾರೆ ಅಂತ. ಅವತ್ತು ಕಾರ್ಮಿಕರಿಗೆ ಹೊಡಿಬೇಕಾದ್ರೆ ತಮಗೂ ಇದೇ ಗತಿ ಬರುತ್ತೆ ಅಂತ ಇವರು ಅಂದ್ಕೊಂಡಿರ್ಲಿಲ್ಲ. ಎಸ್, ವಿಜಯಪುರದ ಗಾಂಧಿನಗರದ ಸ್ಟಾರ್ ಚೌಕ್ ಬಳಿ ಕಾರ್ಮಿಕರ ಮೇಲೆ ಈ 5 ರಾಕ್ಷಸರು ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ರು. ಇಟ್ಟಿಗೆ ಬಟ್ಟೆಯಲ್ಲಿ ಕೆಲಸ ಮಾಡ್ತಿದ್ದ 3 ಕಾರ್ಮಿಕರು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ರು. ಆದ್ರೆ ಹೋದವರು ವಾಪಸ್ ಬಂದಿರಲಿಲ್ಲ. ಆಗ ಬಾಕಿ ಸಂಬಳ ಕೊಡ್ತೀವಿ ಬಾ ಅಂತ ಮಾಲೀಕರಾದ ಖೇಮು ರಾಥೋಡ್ ಮಗ ರೋಹನ್ ಪುಸಲಾಯಿಸಿ ಕಾರ್ಮಿಕರನ್ನ ಕರೆಸಿ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ರು. ಈ ಬಗ್ಗೆ ಸೂಪರ್ 3ಯಲ್ಲಿ ಸಿಕ್ಕಾಪಟ್ಟೆ ರಾಂಗ್ ಆಗಿಯೇ ವರದಿ ಮಾಡಿದ್ವಿ. ಈಗ ಸಾಯ್ಬೇಕಾ? ಸಾಧ್ಯನೇ ಇಲ್ಲ. ಆ 5 ಜನರನ್ನ ನಾವು ಆಧಾರ್ ಕಾರ್ಡ್ ಸಮೇತ ಹುಡುಕ್ತೀವಿ. ಒಂದೋ ಗಡಿಪಾರು ಮಾಡಬೇಕು, ಇಲ್ಲ ಖೇಮು ರಾಥೋಡಿದಾನಲ್ಲ ಆತನನ್ನ ಉಲ್ಟಾನ ತರ್ಸಿ ಹೊಡಿಬೇಕು. ನೀವು ಜಗ್ಗೇಶ್ ಪಿಕ್ಚರ್ ಗೊತ್ತಲ್ಲ, ಪೊಲೀಸ್ ಸ್ಟೇಷನ್ ಸೀನ್ ಗೊತ್ತಲ್ಲ, ಜಗ್ಗೇಶ್ ಪಿಕ್ಚರ್ ಪೊಲೀಸ್ ಸ್ಟೇಷನ್ ಸೀನ್, ಬ್ಯಾಂಕ್ ಜನಾರ್ದನ್ ಹೆಂಗೆ ಮೆಣಸಿನ ಪುಡಿ ಆ ಥರ ಏನ್ರಿ ಆ ಮಕ್ಕಳಿಗೆ ಹೊಡೆದದ್ದು. ವರದಿ ಪ್ರಸಾರ ಆಗಿ 3 ಗಂಟೆಯಲ್ಲಿ 5 ಆರೋಪಿಗಳನ್ನ ಪೊಲೀಸರು ಪತ್ತೆ ಹಚ್ಚಿದ್ರು. 5ರನ್ನ ಹಿಡಿಮುರಿ ಕಟ್ಟಿ ಸ್ಟೇಷನ್ಗೆ ಎತ್ತಾಕೊಂಡು ಬಂದಿದ್ರು. ಪೊಲೀಸರು ಖೇಮು ರಾಥೋಡ್ ಮಗ ರೋಹನ್, ಸಚಿನ್ ಮಾನವರ, ವಿಶಾಲ್ ಜುಮ್ನಾಳ, ಕನಕಮೂರ್ತಿಗೆ ಸರಿಯಾಗಿಯೇ ಬುದ್ಧಿ ಕಲಿಸಿದ್ದಾರೆ. ಬಡವರಿಗೆ ಹೊಡೆದ್ರೆ ನಿಮ್ಗೂ ಅದೇ ಶಿಕ್ಷೆ. ಸ್ಟೇಷನ್ನಿಂದ ಹೊರಬರಬೇಕಾದ್ರೆ ಒಬ್ಬೊಬ್ಬರದು ಒಂದೊಂದು ಸ್ಟೈಲ್. ನಿಲ್ಲೋಕೆ ಆಗದೆ, ನಡೆಯೋಕೆ ಆಗದೆ, ಕೂರೋಕ್ಕೂ ಆಗದೆ ಪೊಲೀಸ್ ಗಾಡಿ ಹತ್ತೋಕೆ ಒದ್ದಾಡ್ತಿದ್ರು. ಕುಂಟುತ್ತಲೇ ಹೊರಬಂದ್ರು 5 ರಾಕ್ಷಸರು. ಸ್ಥಳ ಮಹಜರು ಟೈಮಲ್ಲೂ ಕುಂಟುತ್ತಿದ್ರು. ಇನ್ನು 5 ಪಾಪಿಗಳನ್ನ ಮಹಜರು ಸ್ಥಳಕ್ಕೆ ಪೊಲೀಸರು ಕರ್ಕೊಂಡು ಬಂದ್ರು. ಆಗಲೂ ಕುಂಟುತ್ತಲೇ ಇದ್ರು ಈ ರಾಕ್ಷಸರು. ಅಷ್ಟರ ಮಟ್ಟಿಗೆ ಪೊಲೀಸರು ಇವರಿಗೆ ಬುದ್ಧಿ ಕಲಿಸಿದ್ದಾರೆ. ನೋಡಿ, ಪೊಲೀಸರ ತಾಕತ್ತಿದೆ ಪೊಲೀಸರಿಗೆ. ಈ ರಾಜಕಾರಣಿಗಳು ಅಡ್ಡ ಹಿಡಿಯೋದಷ್ಟೇ. ಯಾಕೆ ವಿಜಯಪುರದಲ್ಲಿ ಆಗಿಲ್ವಾ? ಲಕ್ಷ್ಮಣ್ ಸಾಹೇಬರು, ಯಾರಲ್ಲಿ SP ಲಕ್ಷ್ಮಣ್, ಲಕ್ಷ್ಮಣ್ ನಿಂಬರ್ಗಿ ಸರ್, ಅವ್ರಿಗೆ ಹೇಳಿದ್ದೆ ನಾನು, ಸರ್ ಮಾಡಲೇಬೇಕು ನೀವು ಅಂತೇಳಿ. ಮಾಡಿದ್ದಾರೆ. ಇದು ಉತ್ತಮ ಸಮಾಜಕ್ಕಾಗಿ ಸಲ್ಯೂಟ್. ಲಕ್ಷ್ಮಣ್ ನಿಂಬರ್ಗಿ ಸರ್, ಸಲ್ಯೂಟ್. ಹಾಗೇನೆ ಮಂಗಳೂರಿನಲ್ಲಿ ಆಡ ಹಗಲೇ 12 ಕೋಟಿ ಹೊತ್ತೊಯ್ದಾಗ ಇನ್ಸ್ಪೆಕ್ಟರ್ CCB ಇನ್ಸ್ಪೆಕ್ಟರ್ ರಫೀಕ್, ಸಲ್ಯೂಟ್. ಈಗ ಬೀದರ್ ಬಾಕಿ ಹೇ ಬಾಯ್, ಬೀದರ್ ಬಾಕಿ ಹೇ. ಅಲ್ಲಿಯ ಪೊಲೀಸರು ಮಾಡ್ತೀರಾ ಅಥವಾ ಲಕ್ಷ್ಮಣ್ ನಿಂಬರ್ಗಿ ಅವರನ್ನ ಕಳಿಸ್ಲಾ ಅಥವಾ ರಫೀಕ್ ಅವರನ್ನ ಕಳಿಸ್ಲಾ? ಆಗತ್ತಾ ನಿಮ್ಮಿಂದ, ಬೀದರ್ ಅವರಿಂದ? ಯಾವ ರಾಜಕಾರಣಿಗೂ ಕೇರ್ ಮಾಡಬೇಡಿ. ಅವರ 5 ವರ್ಷ, ನೀವು 60 ವರ್ಷ. ನೆನಪಿಡಿ, ರಾಜಕಾರಣಿ 5 ವರ್ಷ, ಅಧಿಕಾರ ಇಲ್ಲ ಅಂದರೆ ನಾಯಿನೂ ಮುಸಲ್ಲ. ನಿಮ್ದಂಗಲ್ಲ. ಇಲ್ಲಿಂದ ಅಲ್ಲಿ ಎತ್ತಂಗಡಿ ಮಾಡಿದ್ರು ಕೂಡ ನೀವು ಪೊಲೀಸೇ. ನಿಮ್ಮ ಜೊತೆ ನಾವು ಇರ್ತೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದಷ್ಟೇ. ಆದರೆ ಇದೆಯಲ್ಲ ಆ ಒಂದು ನೋಡಿ, ಅವರು ನೋಡಿ ಆ 2 ಈ ಕಡೆ ಇದ್ದಾನಲ್ಲ, ಇಲ್ಲ ಫಸ್ಟ್ ಇವನು ಈ ಗ್ರೀನ್ ಹಾಕಿದ್ದಾನ, ಎಲ್ಲ ಅಲ್ಲಿ ಬ್ಲೂ ಹಾಕಿದ್ದಾನೆ ನೋಡಿ, ಕಾಲ ಮೇಲೆ ಕಾಲಿಟ್ಟು ಕೂತಿದ್ದ ಇವನು ಆ ಕಡೆ. ಸ್ಟಿಲ್ ಇವ್ರು ಹೊಡೆದ್ರು ಈ ಥರ. ಆ ಹೊಡೆದವರು ಒಂದೊಂದೇ ಬರ್ತದೆ. ಆ ಒಂದು ಕುಂಟ್ತಾ ಬರಬೇಕು. ಆ 2 ವಿಕೃತ ಅಂದ್ಕೊಳ್ಳಿ, ನೋ ಪ್ರಾಬ್ಲಮ್. ಆ 3, ಆ 4, ಅಳು ಬರುತ್ತಲ್ಲ, ಆ ಪಾಪದ ಮಕ್ಕಳಿಗೆ ಬರಲಿಲ್ವಾ? ಆ 5 ಆಯ್ತು. ವಾಯ್ಸ್ ಹಂಗೆ ಬರಬೇಕು. ಆ 1 ಬಾ, ಆ 2 ಬಾ, ಆ 3 ಬಾ. ನೋಡಿ ಹಂಗೆ ಆ ಹೊಡೆದವನು. ಆ 4, ಆ 5, ಅದರಲ್ಲಿ ಮಂಚ ಅಂತ ಬರುತ್ತೆ ಕೊನೆಗೆ. ಭಯ ಇರಬೇಕು. ದೇವರನ್ನು ಕೂಡ ಹೇಳಿದ್ರು, ಭಯ ಭಕ್ತಿ ಅಂತ ಹೇಳ್ತೀವಲ್ಲ, ಆ ಥರ ಯಾವುದೇ ಆ ಜಾಗದಲ್ಲಿ
ಯಾರಿಗೂ ಆ ಥರ ಹೊಡೆದಿದ್ರು ನಾನು ಬಿಡ್ತಾ ಇರಲಿಲ್ಲ. ಅಲ್ಲಿ ಜಾತಿ ಗೀತಿ ಪ್ರಶ್ನೆ ಇಲ್ಲ. ಆದರೆ ಆ ದಮನಿತರು ಇರ್ತಾರಲ್ಲ, ಶೋಷಣೆಗೆ ಒಳಗಾಗಿ 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 ಜೀನಲ್ಲೇ ಭಯ ಜೀನ್ನಲ್ಲೇ ಭಯ ತುಂಬಿರುತ್ತಲ್ಲ, ಅವರನ್ನು ಮತ್ತೆ ಹೆದರಿಸುವಂಥ ಪ್ರಯತ್ನಗಳು ಮಾಡಿದರೆ ನೀವು ರಾಜಕಾರಣಿ ಆಗಬೇಕು ಅಂತಿಲ್ಲ, ಜನಸಾಮಾನ್ಯ ಕೂಡ ಮಾಡಬಹುದು. ಎಸ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೋಡಿ ಅಲ್ಲಿ ಮಾಜಾರು ಮಾಡುವಾಗ ಆ ಮಾಲೀಕ, ಆಮೇಲೆ ಇನ್ನೊಬ್ಬ ಪಾಲಿಟಿಷಿಯನ್ ಫೋನ್ ಮಾಡಿ ಕೇಸ್ ತಗೋಬೇಡಿ ಅಂತೇಳಿ, ಆ ಸಂಬಂಧಪಟ್ಟ ರಾಜಕಾರಣಿ ಬಿ ಕೇರ್ಫುಲ್. ನೀವು ರಾಜಕಾರಣಿ ಅಂದರೆ ಏನು ಅಂದ್ಕೊಂಡಿದ್ದೀರಿ ನೀವು? ಶಾಸಕ ಆಗಲಿ, ಸಂಸದ ಆಗಲಿ, ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಯಾರೇ ಆಗಲಿ, ಒಂದು ನೆನಪಿಟ್ಕೊಳ್ಳಿ, ರಾಜಕಾರಣಿಗಳು ಅಂತಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಿಮ್ಮ ಸೇವಕರು. ನಿಮ್ಮ ಅಂತಂದರೆ ವೆಂಕಯ್ಯ, ಶೀನಯ್ಯ, ನಾಣಯ್ಯ ಎಲ್ಲ ಬರ್ತಾರೆ, ಅವರ ಸೇವಕರು. ಆಮೇಲೆ ಯಾರು ಪೊಲೀಸ್ ಆಫೀಸರ್ಸ್, IAS IPS, ಯಾರು ಇವರು ನಿಮ್ಮ ನೌಕರರು. ಸರ್ಕಾರ ಅಂತಂದರೆ ನೀವು, ಸರ್ಕಾರ ಅಂತಂದರೆ ನಿಮ್ಮ ನೌಕರರು. ಅದಕ್ಕೆ ದೇವರ ಕೆಲಸ, ಸರ್ಕಾರಿ ಕೆಲಸ, ದೇವರ ಕೆಲಸ ಅಂದರೆ ನಿಮ್ಮ ಕೆಲಸ. ಅದು ನೆನ್ಬಿಟ್ಕೊಳ್ಳಿ. ಯಾಕೆ ಅಂತ ನೀವು ಕೇಳ್ಬೋದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಿದ್ದು ಯಾರು? ನೀವು ಓಟ್ ಹಾಕಿದ್ದಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ನೀವು ಓಟ್ ಹಾಕಿದ್ದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ. ನೀವು ಓಟ್ ಹಾಕಿದ್ದಕ್ಕೆ ಅಧಿಕಾರ. ನೀವು ನಾಳೆ ಓಟ್ ಹಾಕಿಲ್ಲ ಅಂತಂದರೆ ಟ್ಯಾಂಗ ಏನೂ ಇಲ್ಲ. ನೀವು ಸಿಗರೇಟ್ ಸೇದ್ದಾಗಲೂ, ಲೋಕಲ್ ಎಣ್ಣೆ ಕುಡ್ದಾಗಲೂ, ಓಟಿ ಕುಡ್ದಾಗಲೂ ಟ್ಯಾಕ್ಸ್ ಕಟ್ತೀರಲ್ಲ, ಅದು ಇವ್ರಿಗೆ ಸಂಬಳ. ಅರ್ಥ ಆಯ್ತಾ? ನೀವು ಒಬ್ಬ ಭಿಕ್ಷುಕ ಒಂದು ಮ್ಯಾಚ್ ಬಾಕ್ಸ್ ಖರೀದಿ ಮಾಡ್ತಾನಲ್ಲ, ಅವನು ಕೂಡ ಟ್ಯಾಕ್ಸ್ ಕಟ್ತಾನೆ. ಅವನು ಕೂಡ ಮುಖ್ಯಮಂತ್ರಿಯಿಂದ ಹಿಡಿದು ಪ್ರಧಾನಮಂತ್ರಿ ತನಕ ಪ್ರಶ್ನೆ ಮಾಡೋ ಅಧಿಕಾರ, ಹಕ್ಕು ಇದೆ. ಅದರ ಜೊತೆಗೆ ನಮಗೆ ನಮ್ಮ ಕರ್ತವ್ಯನೂ ಗೊತ್ತಿರಬೇಕು. ಹಕ್ಕು ಮಾತ್ರ ಅಲ್ಲ, ಎಲ್ಲದಕ್ಕೂ ಡ್ರಿಲ್ ಆಗಿದೆ. ಎಲ್ಲದಕ್ಕೂ ಎಲ್ಲೆಲ್ಲಿ ಬಾತ್ಕೊಂಡಿದೆ ಅಲ್ಲಲ್ಲಿ ಬಾತ್ಕೊಂಡಿದೆ. ಅರ್ಥ ಆಯ್ತಲ್ಲ? ಏನೇನು ಬಾತ್ಕೊಳ್ಬೇಕಾಗಿತ್ತು, ಎಲ್ಲೆಲ್ಲಿ ಊದ್ಕೊಳ್ಬೇಕಾಗಿತ್ತೋ ಎಲ್ಲ ಊದ್ಕೊಂಡಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹಿಂಸೆಗೆ ಪ್ರಚೋದನೆ ಕೊಡೋರು ನಾವಲ್ಲ, ನಮಗಿಷ್ಟನೂ ಇಲ್ಲ. ಯಾಕಂದರೆ ಈ ಭೂಮಿ ಇದೆಯಲ್ಲ, ಈ ಭರತ ಭೂಮಿ ಇದೆಯಲ್ಲ, ಬುದ್ಧ, ಬಸವ, ಮಹಾವೀರ, ಮಹಾತ್ಮ ಗಾಂಧಿ ಇಂಥ ಶಾಂತಿ ಸಂದೇಶ ಸಾರದಂಥ ಮಹನೀಯರು ಹುಟ್ಟಿದ ಜಾಗ ಹೌದು ಕೂಡ. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್, ರಾಣಾ ಪ್ರತಾಪ್ ಸಿಂಹ, ಶಿವಾಜಿ ಅಂಥವರು ಹುಟ್ಟಿದ ಭೂಮಿ ಕೂಡ. ಯಾವ ಸಂದರ್ಭದಲ್ಲಿ ಯಾವ ಗೇರ್ ಹಾಕಬೇಕು ಅಂತ ನಾವು ಗಾಡಿಯಲ್ಲಿ ಇರುತ್ತಲ್ಲ, ಮೇಲಕ್ಕೆ ಹೋಗುವಾಗ ಫಸ್ಟ್ ಗೇರ್ ಹಾಕಬೇಕು, ಡೌನ್ಗೆ ಹೋಗುವಾಗ ಫಸ್ಟ್ ಗೇರ್ ಹಾಕಬೇಕು, ಫಾಸ್ಟ್ ಇರುವಾಗ ಟಾಪ್ ಗೇರ್ ಹಾಕಬೇಕು. ಹಾಗೇನೆ ಯಾವಾಗ ಶಾಂತಿ, ಯಾವಾಗ ಕ್ರಾಂತಿ. ಬನ್ನಿ ಈಗ ಮಾತಾಡೋಣ. ಸಿದ್ದು ದುತ್ತರಗಾವಿ ಲೈವಲ್ಲಿದ್ದಾರೆ. ಬಹುಶಃ ಸಿದ್ದು ದುತ್ತರಗಾವಿ ನಮ್ಮ ಹಳೆ ಫ್ರೆಂಡ್ ಅವರು. ಬಹುಶಃ ಸಿದ್ದು ದುತ್ತರಗಾವಿಯ ಮುಖದಲ್ಲಿ ಇಷ್ಟೊಂದು ಮಂದಹಾಸ ನಾನು ಯಾವತ್ತೂ ನೋಡಿಲ್ಲ. ಅವರ ಮದುವೆ ಸಂಭ್ರಮದಲ್ಲೂ ಇಷ್ಟು ಸಂಭ್ರಮ ಆಗಿರಲಿಕ್ಕಿಲ್ಲ. ಬಟ್ ಫ್ಯಾಂಟಾಸ್ಟಿಕ್ ಸಿದ್ದು. ಇದೊಂದು ಅದ್ಭುತ ಅವಕಾಶ ನಮಗೆ ಸಿಗೋದು ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರುವಂಥವರಿಗೆ. ಜನಸಾಮಾನ್ಯರ ಸೇವೆ ಮಾಡೋದಕ್ಕೆ MLA MP ಆಗಬೇಕು ಅಂತಿಲ್ಲ, ಆಯಿತಾ? ಈ ಥರ ಕೆಲಸ ಮಾಡಲಿಕ್ಕೂ ಆಗುತ್ತೆ ನಮಗೆ. ಏನಾಯಿತು ವಿಜಯಪುರದಲ್ಲಿ ಹೇಳಿ, ನಮ್ಮ ವರದಿ ಆದ ನಂತರ. ವಿಜಯಪುರ ಹೊರವಲಯದಲ್ಲಿರ್ತಕ್ಕಂಥ ಏನು ಗಾಂಧಿನಗರದಲ್ಲಿರ್ತಕ್ಕಂಥ ಲಾಲ್ ಚೌಕ್ ಅನ್ನುವಂಥ ಒಂದು ಏರಿಯಾದಲ್ಲಿ ಏನು ಇಟ್ಟಂಗಿ ಬಟ್ಟಿಯಲ್ಲಿ ನಡೆದಂಥ ಘಟನೆ ಆಗಿದ್ದು, ಏನು ಕಳೆದ 3 ದಿನಗಳಿಂದ ದಿನಕ್ಕೊಂದು ವಿಡಿಯೋ ಬರೋದ್ರ ಜೊತೆಗೇ ಇವತ್ತಿನ ದಿವಸ ಭಾಳಷ್ಟು ಏನು 3 ಜನ ಜಮಖಂಡಿ ತಾಲೂಕಿನ ಚಿಕ್ಕಲಿಕಿ ಗ್ರಾಮದಲ್ಲಿರ್ತಕ್ಕಂಥ ಯುವಕರು ಏನು ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸ ಮಾಡಲಿಕ್ಕೆ ಹೋದಾಗ, ಅವರು ಏನು ಹಬ್ಬಕ್ಕೆಂತ ಊರಿಗೆ ಬಂದಾಗ ರಿಟರ್ನ್ ಹೋದಾಗ ಈ ಒಂದು ಏನು ಮಾಲೀಕರಾದಂಥ ಖೇಮು ರಾಠೋಡ್ ಅವರು ಮತ್ತು ಖೇಮು ರಾಠೋಡ್ ಜೊತೆ ಇರ್ತಕ್ಕಂಥ 4 ಜನರು ಸೇರಿ ಆ ಒಂದು 3 ಕೂಡ ಒಂದು ಭಾಳ ಏನು ಮಾನವ ಕುಲಕ್ಕೆ ಒಂದು ತಲೆ ತಗ್ಗಿಸುವಂಥ ಕೃತ್ಯ ನಡೆಯುತ್ತೆ. ಏನಂತಂದರೆ ಅವರಿಗೆ ಭಾಳ ಅಮಾನುಷ್ಯವಾಗಿ ಹೊಡೆಯುವಂಥ ಕೆಲಸ ಮಾಡ್ತಾರೆ. ಒಂದು ಇವತ್ತು ಬೆಳಗ್ಗೆ ಏನು ಅವರಿಗೆ ಇಟ್ಟಂಗಿ ಬಟ್ಟಿಯಲ್ಲಿ ಏನು ಒಂದು ಬಟ್ಟಿ ಹಾಕಿರ್ತಾರೆ, ಅದು ಭಾಳ ದಿನಗಳಿಂದ ಒಂದು ಬೂದಿ ಸುಟ್ಟಿರುತ್ತೆ. ಆ ಬೂದಿಯಲ್ಲಿ ಕೈ ಎದ್ದಿ ತಿಕ್ಕುವಂಥ ಕೆಲಸಕ್ಕೂ ಕೂಡ ಹಚ್ತಾರೆ. ಆ ರೀತಿಯಾಗಿ ಹಿಂಸೆ ಕೊಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಸಾಕಷ್ಟು ಜನರು ಕೂಡ ಇವತ್ತಿನ ದಿವಸ ವಿಜಯಪುರದಲ್ಲಾಗಿರ್ಬೋದು, ರಾಜ್ಯಾದ್ಯಂತ ಜನರು
ಮಾತಾಡ್ಕೋತಾ ಇದ್ದಾರೆ. ಒಂದು ಏನಂತಂದರೆ ಇವತ್ತಿನ ದಿವಸ 12ವರೆಗೆ ಯಾವ ರೀತಿಯಾಗಿ ಏನು ರಿಪಬ್ಲಿಕ್ನಲ್ಲಿ ಸುದ್ದಿ ಬರುತ್ತೆ, ಏನಾಗಿದೆ ಅಪ್ಡೇಟ್ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರು ಕಾಯ್ತಾ ನೋಡುವಂಥ ಏನು ಜನರು ಕೂಡ ಕಾಯ್ತಾ ಇದ್ದಾರೆ. ಯಾಕಂತಂದರೆ ಈಗ ಈ ವಿಜಯಪುರ ಸುದ್ದಿ ವಿಚಾರವಾಗಿ ಅಂತಲ್ಲ, ಯಾವುದೇ ಒಂದು ಸುದ್ದಿ ವಿಚಾರವಾಗಿದ್ದರೂ ಕೂಡ ಇವತ್ತಿನ ದಿವಸ ಏನಾಗಿದೆ ವಿಜಯಪುರದ ಸುದ್ದಿ ಅಂತ ನಮ್ಗೆ ಆಗಲೇ ಸಾಕಷ್ಟು ಜನರು ಕೂಡ ಕೇಳ್ತಾ ಇರ್ತಾರೆ. ಹಾಗಾಗಿನೇ ಏನು ನಿನ್ನೆ ಆ ಒಂದು ಏನು ರಿಪಬ್ಲಿಕ್ನಲ್ಲಿ 12ವರೆಗೆ ಏನು ಸೂಪರ್ 3 ಪ್ರಸಾರವಾದ ನಂತರ ಏನು ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳು ಕೂಡ ಏನು ನಮಗೆ ಹೇಳಿದ್ರು ಅದೇ ರೀತಿಯಾಗಿ ಕೆಲಸ ಮಾಡಿ ಇವತ್ತಿನ ದಿವಸ ಏನು 5 ಜನ ದುಷ್ಕರ್ಮಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಏನಂತಂದರೆ ರಾಜಕಾರಣಿಗಳು ಕೂಡ ನಮಗೆ ಮಾತು ಕೊಟ್ಟಿದ್ರು, ಇಲ್ಲ ಈಗಾಗಲೇ ನಾವು SP ಅವರಿಗೆ ಒಂದು ಸೂಚನೆ ನೀಡಿದ್ದೀವಿ, ಆದಷ್ಟು ಬೇಗನೆ ಬಂಧಿಸ್ತಾರೆ ಅನ್ನುವಂಥದ್ದು ಹೇಳಿದರು. ಅದೇ ರೀತಿಯಾಗಿ ಬಂಧಿಸಿ ನಮಗೆ ಹೊಳ್ಳಿ ವರದಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಏನು ಅವರು 5 ಜನರಿಗೂ ಕೂಡ ಬಹಳಷ್ಟು ಒಂದು ಏನು ಅವರು ಎನ್ಕ್ವೈರಿ ಮಾಡೋದ್ರ ಜೊತೆಗೇ ಅವರಿಗೆ ಸರಿಯಾದ ಶಿಕ್ಷೆ ಕೊಡ್ತೀವಿ ಅನ್ನುವಂಥದ್ದು ಕೂಡ ಸಾಕಷ್ಟು ಹೇಳಿದ್ದಾರೆ. ಅದೇ ರೀತಿಯಾಗಿ ಜನರು ಕೂಡ ಅವರಿಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಯಾಕಂತಂದ್ರೆ ಓಕೆ ಥ್ಯಾಂಕ್ ಯು. ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹಿಂಸೆಗೆ ನಾವು ಪ್ರಚೋದನೆ ಕೊಡೋರಲ್ಲ, ಆದರೆ ಈ ಥರ ಆದರೆ ಬಿಡೋದು ಇಲ್ಲ ಸರ್. ನಮ್ಮ ರಾಜಕಾರಣಿಗಳು ಅಯ್ಯೋ ನಮ್ಗೆ ಗೊತ್ತಿಲ್ಲಲ್ಲ, ಅದು ಯಾಕೆ ಬೇಕು ನೀವು ಸುಮ್ಮನೆ ಇಲ್ಲ ಈ ಥರ ಯಾರಿಗಾದರೂ ಕೂಡ. ಈಗ ನಾಡಿದ್ದು ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ ಇದೆ 28ಕ್ಕೆ ಮಾಡ್ತೀವಿ ನಾವು, ಜನ ಪರವಾಗಿ ನಿಲ್ತೀವಿ ನಾವು. ನಾನು ಹೇಳಿದೆ ನಿಮಗೆ, ಯಾವತ್ತೂ ಕೂಡ ಎಲ್ಲಿ ನೀವು ಫ್ರೀಡಮ್ ಪಾರ್ಕಲ್ಲಿ ಯಾವುದೇ ಕಾರ್ಯಕ್ರಮ ಮಾಡ್ತೀರಾ, ನ್ಯಾಯಯುತವಾಗಿ ಹೋರಾಟ ಮಾಡುವಂಥದ್ದರೆ ನಮ್ಮ ಆಫೀಸ್ಗೆ ಬನ್ನಿ, ಬರಬೇಕಾಗತ್ತೆ. ಒಂದು 5 ನಿಮಿಷ ಬನ್ನಿ, ಪ್ಯಾಂಪ್ಲೆಟ್ ಕೊಟ್ಟು ಕವರ್ ಮಾಡಿಸೋ ಜವಾಬ್ದಾರಿ ನಂದು. ನೀವು ಯಾವುದೇ ಪ್ರೊಟೆಸ್ಟ್ ಮಾಡಿ, ಆದರೆ ನ್ಯಾಯಯುತವಾಗಿರಬೇಕು, ಸಂವಿಧಾನಬದ್ಧವಾಗಿರಬೇಕು. ಅಲ್ಲಿ ನಕ್ಸಲೈಟ್ಗಳು ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಸಪೋರ್ಟ್ ಮಾಡೋಕ್ಕಾಗಲ್ಲ ನಮಗೆ. ಅವ್ರು ಸರೆಂಡರ್ ಆಗ್ತಾರ, ಬೇಕಿದ್ರೆ ಮಾಡ್ತೀವಿ, ಆಯಿತಾ? ಹಿಂಸೆಗೆ ಪ್ರಚೋದನೆ ಕೊಡೋರಲ್ಲ. ಆದರೆ ಒಂದು ಗಾದೆ ಇದೆಯಲ್ಲ, ತಾಯಿ ಕೋತಿ ಮತ್ತು ಮರಿಕೋತಿ. ಒಂದು ಹೊಂಡಕ್ಕೆ ಬಿದ್ದಿರುತ್ತೆ ತಾಯಿ ಕೋತಿ ಮತ್ತು ಮರಿಕೋತಿ, ಮಳೆ ಬರ್ತಾ ಇರುತ್ತೆ, ಹೊಂಡ ತುಂಬ್ತಾ ಇರುತ್ತೆ, ನೀರು ತುಂಬ್ತಾ ಇರುತ್ತೆ. ಮರಿಕೋತಿಯನ್ನು ಎತ್ತಿ ಬಿಸಾಕ್ತಾ ಇರುತ್ತೆ ತಾಯಿ ಕೋತಿ ಮೇಲಕ್ಕೆ. ಲಾಸ್ಟ್ ಗೊತ್ತಾಗುತ್ತೆ ಬದುಕಕ್ಕಾಗಲ್ಲ, ಇಬ್ಬರು ಸತ್ತೋಗ್ಬಿಡ್ತೀವಿ ಅಂತ. ಆಗ ತಾಯಿ ಕೋತಿ ಒಂದು ಡಿಸೈಡ್ ಮಾಡುತ್ತೆ, ಮರಿಕೋತಿ ನೆಲಕ್ಕೆ ಹಾಕ್ಬಿಟ್ಟು ಅದರ ತಲೆ ಮೇಲೆ ಕಾಲಿಟ್ಟು ತಾನೇ ಎಸ್ಕೇಪ್ ಆಗುತ್ತೆ. ಇದು ಆ ಪರಿಸ್ಥಿತಿಗೆ ಬಂದಿದೆ ನಮಗೆ. ಮೂಗಿನ ತನಕ ಅಂತ ಹೇಳ್ತೀವಲ್ಲ, ಅಲ್ಲಿ ಬಂದಿದೆ. ಅಷ್ಟಾಗುವಾಗ ಮುಯ್ಯಿಗೆ ಮುಯ್ಯಿ, ಏಟಿಗೆ ಎದುರೇಟು. ಬನ್ನಿ, ಭೀಮರೆಡ್ಡಿ ಕರೆ ಮಾಡಿದ್ದಾರೆ ಬೀದರ್ನಿಂದ. ಎಸ್ ಭೀಮರೆಡ್ಡಿ ಅವರೇ, ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಹೇಳಿ ಭೀಮರೆಡ್ಡಿ. ಸರ್, ಇದು ಆಗಿ 4-5 ದಿವಸ ಘಟನೆ ಆಯ್ತು. ಸೊ ಅದು ಬೆಳಕಿಗೆ ಬಂದಿಲ್ಲ. ರಿಪಬ್ಲಿಕ್ ಕನ್ನಡ ಏನು ರಾಜ್ಯಾದ್ಯಂತ ಸುದ್ದಿ ಪ್ರಸಾರ ಆಯ್ತು ಸೂಪರ್ 3ಯಲ್ಲಿ. ಎದ್ದೋ ಬೆದ್ದೋ ಅಂತ ಓಡ್ ಬಂದ ಪೊಲೀಸ್ ಅಧಿಕಾರಿಗಳಿಗೆ ಮತ್ತೆ ಎಲ್ಲಾ ಜನಪ್ರತಿನಿಧಿಗಳಿಗೆ ಕರೆಕ್ಟ್ ಆಗಿ ಕ್ಲಾಸ್ ತಗೊಂಡಿದ್ರಿ. ಎಲ್ಲರೂ ಓಡ್ ಬಂದ್ರು. ಮತ್ತೆ ಸಿಎಂ ಕೂಡ ಅಲರ್ಟ್ ಆದ್ರು. ಒಂದು ಸುದ್ದಿ ಮಾಧ್ಯಮಕ್ಕೆ ಸಿಎಂ ಅಲರ್ಟ್ ಆಗ್ತಾರಂತಂದ್ರೆ ಸೂಪರ್ 3 ಯಾವ ರೀತಿ ಚಾಟಿ ಬಿಸಿದ ನಾವು ಅರ್ಥ ಮಾಡ್ಕೋಬೇಕು. ಮತ್ತೊಂದು ಏನಾಗಿದೆ ಅಂದ್ರೆ ರಾಜ್ಯದಲ್ಲಿ ಯಾರ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಏನು ಕ್ರಮ ಆಗಲ್ಲ. ಯಾಕೆಂತಂದ್ರೆ ಹೌದು, ಈಗ ಇದು ಕೇಸಲ್ಲೂ ಕೂಡ ಹಂಗೆ ಆಗಿದೆ. ಹೌದು. ಸೊ ಏನಾಗಿದೆ, ಒಂದ್ ಸ್ವಲ್ಪ ದುಡ್ಡು ಬಿಟ್ಬಿಟ್ಟು ಕೇಸ್ ಕ್ಲೋಸ್ ಮಾಡ್ತಾರೆ, ಬಟ್ ರಾಜಿ ಸಂಧಾನ ಮಾಡ್ತಾರೆ, ಅವ್ರಿಗೆ ಒಂದ್ ಸ್ವಲ್ಪ ದುಡ್ಡು ಕೊಡೋದು ಆತರ ಅದು ತಲೆ ಮೇಲೆ ಆಗೋಯ್ತು ಭೀಮರೆಡ್ಡಿ ಅವರು. ಇನ್ನು ಬಿಡುವಂತ ಪ್ರಶ್ನೆ ಇಲ್ಲ. ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ. ನಂಬರ್ 1 ಒಂದನೇದು. ಆಮೇಲೆ ಬೀದರ್ನಲ್ಲಿ ಇನ್ನೂ ದರೋಡೆಕೋರರ ಬಂಧನ ಆಗಿಲ್ಲ. ಅವ್ರಿಗೆ ಹೇಳಿ, ಅವ್ರಿಗೆ ಒಂದು ಹುರುಪು ಬರಲಿ ಬೀದರ್ನ ಪೊಲೀಸರಿಗೆ. ಬೇಕಿಂತಂದ್ರೆ ನಾವು ಲಕ್ಷ್ಮಣ್ ಸಂಬರಗಿ ಅಥವಾ ರಫೀಕ್ ಅವರನ್ನ ಕಳಿಸ್ತೀವಿ, ಬೇಕಿದ್ರೆ ಶೂಟ್ಔಟ್ ಹೆಂಗ್ ಮಾಡೋದು ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್. ಶಂಕರ್ ಗೌಡ್ರು ಕರೆ ಮಾಡಿದ್ದಾರೆ. ಎಲ್ಲಿಂದ? ಯಾದಗಿರಿಯಿಂದ. ಶಂಕರ್ ಗೌಡ್ರೆ, ಹೇಗಿತ್ತು ಟ್ರೀಟ್ಮೆಂಟು? ಸರ್, ನಿಮ್ಗೊಂದು ಗ್ರೇಟ್. ಕರೆಕ್ಟ್ ಆಯ್ತಲ್ವಾ? ನೀವು ಈ ತರ ಎಷ್ಟು ದಿನ ಇರ್ತೀವಿ ಎಂಬುದು ಮುಖ್ಯ ಅಲ್ಲ, ಏನ್ ಮಾಡಿದ್ವಿ ಎಂಬುದು ಮುಖ್ಯ. ನೀವು ಮಾಡಿದ ಚಾನಲ್ ಸೂಪರ್ ಸರ್. ಥ್ಯಾಂಕ್ ಯು ನಿಮ್ಗೆ. 100 ವರ್ಷ ಬದುಕೋದಕ್ಕಿಂತ 3 ವರ್ಷ ಬದುಕಿದ್ರು ಪರವಾಗಿಲ್ಲ, ಹುಲಿ ತರ ಬದುಕಬೇಕು. ಅದೇ ನೀವು ಅದೇ ತರ ಇದೀವಿ. ಥ್ಯಾಂಕ್ ಯು ಶಂಕರ್ ಗೌಡ್ರೆ, ಥ್ಯಾಂಕ್ ಯು ವೆರಿ ಮಚ್. ಕಾಸರಗೋಡಿಂದ ಒಬ್ರು ಕರೆ ಮಾಡಿದಾರಂತೆ, ಉಜ್ಜಿನೇಶ್ ನಮಸ್ತೆ. ಬಹಳ ಒಳ್ಳೇದಾಗಿದೆ ಸರ್, ನೀವು ಮಾಡಿದಂತ ಕೆಲಸ ಬಹಳ ಒಳ್ಳೇದಾಗಿದೆ. ಅದು ಅಲ್ಲದೆ ನಮ್ಗೆ ತುಂಬಾ ಹೆದರಿಕೆ, ಈಗ ನಮ್ಮ ದರೋಡೆ ಇದೆಲ್ಲ ನಡೆದ ದಾಳಿ ನಡೆದಿದೆ, ನಾವೆಲ್ಲ ಅಲ್ವಾ ನಡೀಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಂತ ಸ್ವಲ್ಪ ಎಚ್ಚರಿಕೆ ಲೋಕದಲ್ಲಿ ಸ್ವಲ್ಪ ನಡಿಬಹುದು, ಇಲ್ಲ ದಾಳಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬ್ಯಾಂಕ್ ದರೋಡೆ ಹಾಗೆಲ್ಲ ಮಾಡೋದ್ರಿಂದ ಎಂತೂ ಇಲ್ಲ. ಕಾಸರಗೋಡಲ್ಲೆಲ್ಲ ನೋಡ್ತೀರಾ ರಿಪಬ್ಲಿಕ್ ಕನ್ನಡ? ನೋಡ್ತೇವೆ ನಾವು. ಗಡಿಯಾರ ಕನ್ನಡಿಗರು. ನಾನು ಅದೇ ಜಿಲ್ಲೆವ. ಹೌದಾ? ಹೌದೌದು. ನಾನು ಉಪ್ಪಳದವ. ಉಪ್ಪಳ ನಾನು ಬಗೆರ್ಕರ.
ನೋಡಿ ನಿಮ್ಮ ಭಾಷೆ ಕೇಳಿದಾಗ ನೋಡಿ ಮಾತಾಡಿ ಕನ್ನಡ ಮಾತಾಡಿ ತುಂಬ ಚೆನ್ನಾಗಿದೆ ಮಾತಾಡಿ ಹೇಳಿ ಮಾತಾಡ್ತಾ ಹೋಗಿ ಅದು ಬಹಳ ಸಂತೋಷ ಆಯ್ತು ನನಗೆ. ಯಾಕಂತ ಹೇಳಿದ್ರೆ ಇಂಥ ಅನ್ಯಾಯಗಳನ್ನು ಒಳ್ಳೆಯವರು ನಿಲ್ಲಿಸಲೇಬೇಕು. ಸಜ್ಜನರಿದ್ದರೆ ದುರ್ಜನರ ನಿರ್ಮಾಣ ಆಗಲಿಲ್ಲ. ಈಗ ಇದು ನೀತಿಯಲ್ಲಿ ಹೇಳ್ತಾರಲ್ಲ, ಅದೇ ಮಟ್ಟಿನಲ್ಲಿ ಅದನ್ನ ಹೆಚ್ಚಾದಾಗ ಯಾರ ಧರ್ಮ ರೂಪದಲ್ಲಿ ಬಂದು ಇದನ್ನು ಸರಿ ಮಾಡ್ಬೇಕು. ಇಲ್ಲದ್ರೆ ಈ ಆದರ್ಶ ಇನ್ನು ಮುಂದೆ ಹೋಗಿ ದಾರಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಸರ್. ಆಯ್ತು ವಿಜಯೇಶ್ ಅವರು, ಆಯಿತು. ಥ್ಯಾಂಕ್ ಯು ವಿಜಯೇಶ್ ಅವರು, ಥ್ಯಾಂಕ್ ಯು ವಿಜಯೇಶ್. ಅದು ಕಾಸರಗೋಡು ಕನ್ನಡ ಹೆಂಗೆ ಅಂತಂದರೆ ನಿಮಗೆ ಮಲಯಾಳ ಮಿಕ್ಸ್ ಆಗಿಬಿಡ್ತದೆ. ಹಾಂ, ನೀವು ಎಂತ ಮಾಡೋದು ಗೊತ್ತುಂಟು, ಅದು ಎಂತ ಆಗಿದೆ ಆ ಥರ ಮಾತಾಡೋದು ಅದು. ಸೊ ಇಲ್ಲಿ ಅವರಿಗೆ ಗೊತ್ತಾಗ್ಲಿಕ್ಕಿಲ್ಲ, ಏನ್ರಿ ಮಾತಾಡಕತ್ತಾರೆ ಅಂದ್ಬಿಡ್ತಾರೆ ಅವರು. ಸೊ ಇದು ಕಾಸರಗೋಡು ಕನ್ನಡ, ಆಯಿತಾ. ಕಾಸರಗೋಡು ಮಲಯಾಳನೂ ಒಂಥರ ಬೇರೆ ಇರ್ತವೆ. ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಶ್ರೀಶೈಲ ಬೆಳಗಾವಿಯಿಂದ ನೋಡಿ, ಎಲ್ಲಿಯ ಕಾಸರಗೋಡು, ಎಲ್ಲಿಯ ಕೇರಳ, ಎಲ್ಲಿಯ ಬೆಳಗಾವಿ, ಎರಡು ಬಾರ್ಡರಿಂದ, ಒಂದು ಮಹಾರಾಷ್ಟ್ರ ಬಾರ್ಡರು, ಒಂದು ಕೇರಳ ಬಾರ್ಡ್ರು. ಓಕೆ, ಮತ್ತೊಬ್ಬರು ಯಾರು? ಶ್ರೀಶೈಲ್ ಬೆಳಗಾವಿಯಿಂದ. ಶ್ರೀಶೈಲ್ ಸರ್ ನಮಸ್ತೆ. ಸರ್, ಬೆಳಗಾವಿ ರಾಯಬಾಗ್ ತಾಲೂಕು ಕೋಳಿಗುಡ್ಡಿಂದ ಮಾತಾಡೋದು. ಹೇಳಿ ಸರ್. ಏನ್ ಸರ್ ನಿಮ್ದು ಕಾರ್ಯಕ್ರಮ ಅಂದ್ರೆ ನಮ್ಗೆ ಒಂಥರ ರೋಮಾಂಚನ ಆಗ್ಬಿಡುತ್ತೆ ನಿಮ್ಮನ್ನ ನೋಡಿದ್ರೆ. ಓಕೆ. ಏನಾದ್ರೆ ಈ ಪೊಲೀಸ್ನವ್ರಿಗೆ ಮತ್ತೆ ರಾಜಕಾರಣಿಗಳಿಗೆ ಸರಿಯಾಗಿ ಹೆಡೆಮುರಿ ಕಟ್ಟೋರು ಅಂದ್ರೆ ನೀವೇ ಅನ್ಸುತ್ತೆ ನನಗೆ. ಹಾಂ ಸರ್. ನೋಡಿ, ನಿಮ್ಮ ರಿಪಬ್ಲಿಕ್ ಅಲ್ಲಿ ಹೆಂಗ ತೋರಿಸ್ತೀರಂದ್ರೆ ಇಂಚು ಪ್ರತಿಯೊಂದು ಬಿಡಿಯಾಗಿ ಸ್ಪಷ್ಟವಾಗಿ ಪೊಲೀಸ್ನವ್ರಿಗೂ ಅರ್ಥ ಆಗ್ಬೇಕು, ರಾಜಕಾರಣಿಗಳಿಗೂ ಅರ್ಥ ಆಗ್ಬೇಕು, ಇತ್ತಾಗಿ ಪಬ್ಲಿಕ್ಗೂ ಅರ್ಥ ಆಗಬೇಕು. ಸೊ ನಾವು ಮಾಡಿದ್ ಕರೆಕ್ಟ್ ಅಲ್ವಾ ಶ್ರೀಶೈಲ್ ಅವರೇ? ಸರ್ ಸೂಪರ್ ಸರ್. ನಿಮ್ಗೆ ಏನಾದ್ರು ನಮ್ ಕಡೆಯಿಂದ ರಿಸಲ್ಟ್ ಕೊಡೋದಾದ್ರೆ 150 ಜಾಸ್ತಿನೇ ಕೊಡ್ಬೋದು. ಇನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಪಬ್ಲಿಕ್ ಕನ್ನಡ ನೋಡೋಕೆ ಹೇಳಿ, ಅದು ನೀವು ನಮ್ಗೆ ಕೊಡೋದು. ನಮ್ಮಲ್ಲಿ ಸ್ಟಾರ್ಟ್ ಆದ್ರೆ ಫಸ್ಟ್ ರಿಪಬ್ಲಿಕ್ ಕನ್ನಡ ಚಾನಲ್. ಎಸ್ ಸರ್. ಥ್ಯಾಂಕ್ ಯು ಶ್ರೀಶೈಲ್ ಅವರೇ. ನೋಡಿ, ಇದು ವೀಕ್ಷಕರೇ ಮತ್ತೊಂದು. ಈಗ ಬೀದರ್ ಅವರು ರೆಡಿ ಆಗಬೇಕು. ಬೀದರ್ ಪೊಲೀಸರ ವೆಪನ್ ತೂಕಕ್ಕೆ ಹಾಕೋದ ಅಥವಾ ಅದು ಫೈರ್ ಮಾಡೋಕ್ಕಿರೋದ ಒಂದು ಪ್ರೂವ್ ಮಾಡಬೇಕು. ವಿಜಯಪುರ ವೆಪನ್ ಅಲ್ಲಿ ಲಕ್ಷ್ಮಣ್ ನಿಂಬರ್ಗೆ ತೋರಿಸ್ಬಿಟ್ರು ಪೊಲೀಸ್ ಪವರ್. ಮಂಗಳೂರಲ್ಲಿ CCB ರಫೀಕ್ ತೋರಿಸ್ಕೊಟ್ರು ಪೊಲೀಸ್ ಪವರ್. ಬೀದರ್ ಬಾಕಿ ಹೇ ದರೋಡೆಕೋರರಿಗೆ. ಆಮೇಲೆ ರಾಜಕಾರಣಿಗಳು ಹೇಳ್ತಾರಲ್ಲ, ಈಗ ಏನಾಗಿದೆ ಹಂಗಲ್ಲ ಅಂತ, ದರೋಡೆ ಮಾಡೋದೋ ಬೇಡವಾ ಆ ಭಯ ಆಗಬೇಕು. ಅದು ಬಿಟ್ಬಿಟ್ಟು ನೀವು ಪೊಲೀಸರು ಕೇವಲ ಇದನ್ನು 1000 ಸಲ ಹೇಳಿದೆ, ಮತ್ತು ಹೇಳ್ತೀನಿ, ಸಿಗ್ನಲ್ ಜಂಪು, ಹೆಲ್ಮೆಟ್ ಹಾಕಿಲ್ಲ, ಸೀಟ್ ಬೆಲ್ಟ್ ಹಾಕಿಲ್ಲ, ಇದುವೇ ಅಲ್ಲ. ನಿಮ್ಮ ಭಯ ಕಳ್ಳಕಾಕರಿಗಿರಬೇಕು. 12 ಕೋಟಿಯ ಚಿನ್ನ ಎತ್ಕೊಂಡು ಹೋಗುವಾಗ ಅವನಿಗೆ ಭಯ ಆಗಬೇಕು, ಯಾರು ಪೊಲೀಸು ಎಲ್ಲಿಂದ ಢಮ್ ಅನಿಸ್ಬಿಡ್ತಾನೆ ಅಂತೇಳಿ. ಢಮ್ ಅನಿಸಿ, ತೊಂದರೆ ಇಲ್ಲ. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.